ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೇ, ವಂದನೆಗಳು. ಈ ಹಿಂದಿನ ವಿಡಿಯೋದಲ್ಲಿ ಭಯದಿಂದ ಮಾಡತಕ್ಕಂತಹ ಭಕ್ತಿ ಅದು ಭಗವಂತನಿಗೆ ಪ್ರೀತಿಕರವಲ್ಲ ಎಂಬ ರೀತಿಯಲ್ಲಿ ನಾವು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿತ್ತು. ಆಗ ದೃಷ್ಟಾಂತವಾಗಿ ಒಂದು ಕಥೆಯನ್ನು ಹೇಳಿದ್ದೆ. ಗತಿಕೋ ಲೋಕ ನಲೋಕ ಪಾರಮಾರ್ಥಿಕ ಗಂಗಾ ಸೈಕತ ಲಿಂಗೇನ ಗತಮ್ಮೇ ತಾಮ್ರಭಾಜನಂ ಅಂತ. ಅದರ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ ಅಂತ ಕೂಡ ಹೇಳಿದ್ದೆ. ಒಂದು ಸ್ವಾರಸ್ಯಕರವಾದಂತಹ ಒಂದು ಕಥೆ. ಒಬ್ಬ ಗಂಗಾ ನದಿಗೆ ಸ್ನಾನ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಸ್ನಾನಕ್ಕೆ ಹೋಗುವಾಗ ಕೈಯಲ್ಲಿ ತಾಮ್ರದ ತಂಬಿಗೆ, ನಿರ್ಜನ ಪ್ರದೇಶ, ಸ್ನಾನ ಮಾಡ್ಲಿಕ್ಕೆ ಇನ್ನೇನು ಗಂಗಾ ನದಿಯಲ್ಲಿ ಇಳಿಬೇಕು, ಕೈಯಲ್ಲಿ ತಂಬಿಗೆ ಇದೆ. ತಂಬಿಗೆ ಹಿಡ್ಕೊಂಡು ಹೇಗಪ್ಪ ಸ್ನಾನ ಮಾಡುವುದು ಅಂತ ಹೇಳಿ ಅಲ್ಲೇ ಮರಳಿನ ರಾಶಿಯಲ್ಲಿ ತಂಬಿಗೆ ನಿಟ್ಟು ಹೋಗುವ ಅಂತ ಯೋಚನೆ ಮಾಡಿದ. ಮತ್ತೊಂದು ಯೋಚನೆ ಬಂತು. ನಾನು ಇಲ್ಲಿ ತಂಬಿಗೆ ನಿಟ್ಟು ಹೋಗ್ತೇನೆ, ಗಂಗೆಯಲ್ಲಿ ಮುಳುಗಿ ಬರಬೇಕಾದ್ರೆ ಯಾರಾದರೂ ತಂಬಿಗೆನ ಅಪಹಾರ ಮಾಡಿಬಿಟ್ರೆ, ಬಹಳ ಹಣ ಕೊಟ್ಟು ಖರೀದಿಸಿದಂತಹ ತಂಬಿಗೆ, ಏನೋ ವಿಶೇಷ ಬಾಂಧವ್ಯ ತಂಬಿಗೆ ಜೊತೆಗೆ ಇತ್ತು ಅಂತ ಕಾಣುತ್ತೆ. ಏನು ಮಾಡಿದ, ಆ ಮರಳಿನಲ್ಲಿ ಒಂದು ಹೊಂಡ ಮಾಡಿ ಅದರ ಒಳಗೆ ತಂಬಿಗೆಯನ್ನಿಟ್ಟು ಸ್ನಾನಕ್ಕೆ ಮುಂದಡಿ ಇಡ್ತಾನೆ. ಮತ್ತೆ ನೆನಪಾಗ್ತದೆ, ನಾನು ಮುಳುಗುವುದು ಇಲ್ಲಿ, ಗಂಗೆಯ ಪ್ರವಾಹಕ್ಕೆ ಮುಳುಗಿದವ ಏಳುವಾಗ ಎಲ್ಲಿಯಾದ್ರೂ ಆಚೆ ಈಚೆ ಆಯಿತು ಅಂತ ಆದರೆ ತಂಬಿಗೆ ಎಲ್ಲಿಟ್ಟಿದ್ದೇನೆ ಅಂತ ನೆನಪಾಗುವುದಿಲ್ಲ. ಅದಕ್ಕೋಸ್ಕರ ತಂಬಿಗೆ ಇರುವ ಜಾಗದ ಮೇಲೆ ಒಂದು ಲಿಂಗವನ್ನು ಮಾಡಿ ಹೋಗುವ ಅಂತ ಹೇಳಿ ಎಲ್ಲಿ ತಂಬಿಗೆಯನ್ನು ಹೂತಿಟ್ಟಿದ್ನೋ ಅದರ ಮೇಲೆ ಒಂದು ಲಿಂಗವನ್ನು ಮಾಡಿ ಸ್ನಾನಕ್ಕೆ ಹೋದ. ಇದನ್ನು ದೂರದಲ್ಲಿ ನಿಂತ ಇಬ್ಬರು ಯಾರೋ ನೋಡಿದವರು ಅಂದ್ಕೊಂಡ್ರು, ಅವರು ಕೂಡ ಯಾತ್ರಾರ್ಥಿಗಳೇ, ಗಂಗಾ ಸ್ನಾನಕ್ಕೆ ಅಂತ ಬಂದಿದ್ದಾರೆ. ನೋಡಿದವರು ಅಂದ್ಕೊಂಡ್ರು, ಈ ಪ್ರದೇಶದಲ್ಲಿ ಗಂಗಾ ಸ್ನಾನ ಮಾಡಬೇಕಾದ್ರೆ ಉಸುಕಿನ ಲಿಂಗವನ್ನು ಮಾಡಿ ಸ್ನಾನ ಮಾಡಬೇಕು ಅಂತ ಕ್ರಮ ಇರಬೇಕು, ಸಂಪ್ರದಾಯ ಇರಬೇಕು ಅಂತ ಹೇಳಿದ್ರು. ಅವರು ಇಬ್ರು 2 ಲಿಂಗವನ್ನು ಮಾಡಿದ್ರು, ಸ್ನಾನ ಮಾಡ್ಲಿಕ್ಕೆ ಹೋದ್ರು. ಇದನ್ನ ಮತ್ತೆ 4 ಮಂದಿ ದೂರದಲ್ಲಿ ನಿಂತು ನೋಡಿದ್ರು. ಅವರು ಬಂದ್ರು, ಮೊದಲಿಗೆ ಒಬ್ಬ ಸ್ನಾನಕ್ಕೆ ಹೋದವ ಲಿಂಗ ಮಾಡಿ ಹೋದ, ಆಮೇಲೆ ಇಬ್ರು ಬಂದವರು 2 ಲಿಂಗ ಮಾಡಿದ್ರು. ಪ್ರಾಯ ಇದು ಇಲ್ಲಿಯ ಸಂಪ್ರದಾಯ ಅಂತ ಹೇಳಿ ಅವರು 4 ಮಂದಿ ಬಂದವರು, ಅವರೊಂದು 4 ಲಿಂಗ ಮಾಡಿದ್ರು, ಉಸುಕಿನ ಲಿಂಗ. ಇದರೊಂದು 16 ಮಂದಿ ನೋಡಿದವರೆಲ್ಲ ಒಬ್ಬ 1 ಲಿಂಗ ಮಾಡಿದ್ರೆ ಮತ್ತೊಬ್ಬ ನನ್ನೊಂದು 4 ಲಿಂಗಗಳಿರಲಿ ಅಂತ ಹೇಳಿ 4 ಲಿಂಗಗಳನ್ನು ಒಬ್ಬೊಬ್ರು ಮಾಡ್ತಾ ಹೋದ್ರು. ಈ ಮೊದಲಿಗೆ ಬಂದ ಆಗಂತುಕ ಇದ್ದಾನಲ್ಲ, ಅವ ಸ್ನಾನ ಮಾಡಿ ಮೇಲೆದ್ದು ಬಂದು ನೋಡ್ತಾನೆ, ಗಂಗಾ ನದಿಯ ತೀರದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಲಿಂಗಗಳು. ಇನ್ನೊಬ್ಬ ನನ್ನದೂ ಇರ್ಲಿ ಅಂತ ಒಂದು, ಮತ್ತೊಬ್ಬ ನಾನೂ ಮಾಡ್ತೇನೆ ಅಂತ ಒಂದು. ಹೀಗೆ ಬಂದವರೆಲ್ಲ ನನ್ನದು ಅವರದ್ದು 1 ಲಿಂಗ ಆದ್ರೆ ನಂದು 2, 3, 4 ಅಂತ 16 ಲಿಂಗಗಳನ್ನು ಗಂಗಾ ತೀರದಲ್ಲಿ ಪೂರ್ತಿ ಉಸುಕಿದ ಲಿಂಗಗಳು ನಿರ್ಮಾಣ ಆಗಿ ಹೋಗಿದೆ. ಇವ ಯೋಚನೆ ಮಾಡಿದ, ನನ್ನ ತಾಮ್ರದ ತಂಬಿಗೆ ನನಗೆ ಎಲ್ಲಿ ಹುಡುಕಲಿ? ಆಗವ ಹೇಳತಕ್ಕಂತಹ ಮಾತು, ಗತಿಕೋ ಲೋಕ ನ ಲೋಕ ಪಾರಮಾರ್ಥಿಕ. ಅವ ಏನು ಮಾಡಿದ, ನಾನು ಅದನ್ನೇ ಮಾಡೋದು. ಗಂಗಾ ಸೈಕತ ಲಿಂಗೇನ, ಗಂಗಾ ನದಿಯಲ್ಲಿ ಮಾಡಿದಂತಹ ಉಸುಕಿನ ಲಿಂಗದಿಂದಾಗಿ ಗತಮ್ಮೆ ತಾಮ್ರಭಾಜನಂ, ನನ್ನ ತಾಮ್ರದ ಪಾತ್ರೆ ಹೊರಟೇ ಹೋಗಿಬಿಡ್ತು. ಎಲ್ಲಿಂದ ಹುಡುಕುದು ತಾಮ್ರದ ತಂಬಿಗೆಯನ್ನು? ಎಂಥ ದುರವಸ್ಥೆ ಲೋಕದ ಜನರು ಎಂಬುದಾಗಿ ಯೋಚಿಸಿರಿ. ಅವನ ಬಾಯಿಂದ ಬಂದಂತಹ ಉದ್ಗಾರ ಗತಿಕೋ ಲೋಕ ನಲೋಕ ಪಾರಮಾರ್ಥಿಕ ಅಂತ. ಸಾಮಾನ್ಯವಾಗಿ ಇವತ್ತು ಲೋಕದಲ್ಲಿ ನಡೀತಾ ಇರತಕ್ಕಂತಹದ್ದು. ಅವ ಮಾಡಿದ, ನಾನೂ ಮಾಡಬೇಕು. ಅವ ಅಷ್ಟು ವಿಜೃಂಭಣೆಯಿಂದ ಮಾಡಿದ, ಅದಕ್ಕಿಂತ ಹೆಚ್ಚು ವಿಜೃಂಭಣೆ ನನಗೆ, ನನ್ನ ಕಾರ್ಯಕ್ರಮ ಆಗಬೇಕು. ತಪ್ಪು ಬಂಧುಗಳೇ. ಭಗವಂತ ನಮ್ಮಿಂದ ಬಯಸುವುದು ಕೇವಲ ಭಕ್ತಿಯನ್ನು ಮಾತ್ರ. ಭಕ್ತಿಯ ತುಷ್ಯತಿ ಕೇಶವ. ಕೃಷ್ಣ ಗೀತೆಯಲ್ಲಿ ಹೇಳತಕ್ಕಂತಹ ಮಾತು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪ್ರಕೃತಿಯಲ್ಲಿ ಸಹಜವಾಗಿ ಸಿಗತಕ್ಕಂತಹ ಪತ್ರ, ತುಳಸಿ ಪತ್ರ, ಬಿಲ್ವ ಪತ್ರ, ಗರಿಕೆ ಇತ್ಯಾದಿ. ಪುಷ್ಪಂ, ಸಹಜವಾಗಿ ಸಿಗತಕ್ಕಂತಹ ಪ್ರಕೃತಿಯಲ್ಲಿ ಸಿಗತಕ್ಕಂತಹ ಪುಷ್ಪಗಳು, ಫಲವಸ್ತುಗಳು, ನೀರು, ಇದನ್ನು ಯಾರು ಭಕ್ತಿಯನ್ನು ನನಗೆ ಸಮರ್ಪಣೆ ಮಾಡುತ್ತಾನೋ ಅವನ ಭಕ್ತಿಯನ್ನು ಕಂಡು ನಾನು ಅದನ್ನು ಪರಿಪೂರ್ಣವಾಗಿ ಗ್ರಹಣ ಮಾಡ್ತೇನೆ, ಸ್ವೀಕಾರ ಮಾಡ್ತೇನೆ. ಆದರೆ ಭಕ್ತಿ ಹೇಗಿರಬೇಕು? ಭಯದಿಂದ ಕೂಡಿದ ಭಕ್ತಿಯಾಗಿರಬಾರದು, ಜ್ಞಾನದಿಂದ ಕೂಡಿದ ಭಕ್ತಿಯಾಗಿರಬೇಕು. ಹಾಗಿದ್ದಲ್ಲಿ ಮಾತ್ರ ಅದು ನಿಜವಾದ ಭಕ್ತಿ ಅಂತ ಕರೆಸಿಕೊಳ್ತದೆ. ಜ್ಞಾನ ಶೂನ್ಯವಾದ ಭಕ್ತಿ ಅಂಧ ಭಕ್ತಿ, ಕುರುಡು ಭಕ್ತಿ, ಬ್ಲೈಂಡ್ ಡಿವೋಷನ್ ಅಂತ ಕರೆಸಿಕೊಂಡು
ಆ ಭಕ್ತಿ ವ್ಯರ್ಥವಾಗತಕ್ಕಂತಹ ಸಂಭವವೇ ಜಾಸ್ತಿ. ಅದಕ್ಕೆ ಕಾರಣವೂ ಇಲ್ಲದಿಲ್ಲ. ಸಾಮಾನ್ಯವಾಗಿ ನಾವು ಮಕ್ಕಳ ಎಳವೆಯಲ್ಲಿಯೇ ಈ ಒಂದು ಮಾನಸಿಕತೆಯನ್ನು ಬಿತ್ತುವ ಕೆಲಸವನ್ನು ನಾವು ಹಿರಿಯರು ಮಾಡ್ತಾ ಇದ್ದೇವೆ. ಒಂದು ವೇಳೆ ಮನೆಯಲ್ಲಿಯ ಮಕ್ಕಳು ಭಜನೆಯನ್ನು ಮಾಡಲಿಲ್ಲ, ದೇವರ ಪೂಜೆಗೆ ಆಸಕ್ತಿಯನ್ನು ತೋರಿಸಲಿಲ್ಲ, ದೇವಸ್ಥಾನಗಳತ್ತ ಹೋಗುವುದನ್ನು ನಾವು ಗಮನಿಸ್ತಾ ಇಲ್ಲ, ಅಥವಾ ನಮ್ಮ ಜೊತೆಗೆ ಧರ್ಮ ಕರ್ಮಗಳಲ್ಲಿ ತಮ್ಮನ್ನು ತಾವು ಜೋಡಿಸಿಕೊಳ್ಳಿಲ್ಲ ಅಂತ ಆದಾಗ, ಅಥವಾ ಯಾವುದೇ ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಆದಾಗ ದೇವರು ಶಿಕ್ಷೆ ಕೊಡ್ತಾನೆ. ನೀನು ಭಜನೆ ಮಾಡಲಿಲ್ಲ ಅಂದಾದ್ರೆ ದೇವರು ಶಿಕ್ಷೆ ಕೊಡ್ತಾನೆ, ದೇವರಿಂದ ಮೇಲೆ ಕೋಪಿಸಿಕೊಳ್ತಾನೆ. ಈ ರೀತಿಯಾಗಿ ಎಲ್ಲ ಆ ಮಕ್ಕಳ ಮನಸ್ಸಿನಲ್ಲಿ ಬಿಂಬಿಸಿ ದೇವರನ್ನು ಒಬ್ಬ ಟೆರರಿಸ್ಟ್ ಆಗಿ ತೋರಿಸುವ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಆ ರೀತಿ ಅಲ್ಲ. ದೇವರನ್ನು ನೀನು ಪ್ರೀತಿಸು, ಪ್ರೀತಿಯಿಂದ ನಿನ್ನ ಕರ್ತವ್ಯವನ್ನು ನೀನು ಮಾಡು. ದೇವರು ನಿನಗೆ ಒಳಿತನ್ನು ಮಾಡ್ತಾನೆ, ದೇವರು ನಿನಗೆ ಉತ್ತಮ ಆರೋಗ್ಯವನ್ನು ಕೊಡ್ತಾನೆ, ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಬೇಕಾದಂತಹ ಗ್ರಹಣ ಶಕ್ತಿಯನ್ನು, ಆ ಗ್ರಹಿಸಿದ್ದನ್ನು ನೆನಪಿಟ್ಟುಕೊಳ್ಳತಕ್ಕಂತಹ ಧಾರಣ ಶಕ್ತಿಯನ್ನು, ಉತ್ತಮ ವಿದ್ಯಾ ಸಂಪಾದನೆಗೆ ಬೇಕಾದ ಮೇಧಾಶಕ್ತಿಯನ್ನು ಆ ದೇವರು ನಿನಗೆ ಕೊಡ್ತಾನೆ. ಆ ಭಗವಂತನನ್ನು ಪೂಜಿಸು, ಧರ್ಮ ಕರ್ಮಗಳಲ್ಲಿ ನಿರತನಾಗು ಎಂಬುದಾಗಿ ಮಕ್ಕಳನ್ನು ಪ್ರೋತ್ಸಾಹಿಸಿದೆವು ಎಂದಾದಲ್ಲಿ ಮಕ್ಕಳಲ್ಲಿ ಸಹಜವಾಗಿಯೇ ಧರ್ಮ ಕರ್ಮಗಳ ಬಗ್ಗೆ, ದೇವರ ಬಗ್ಗೆ ಪ್ರೀತಿ ಉಂಟಾಗಲಿಕ್ಕೆ ಸಾಧ್ಯ. ಆದರೆ ಲೋಕದಲ್ಲಿ ಇವತ್ತೇನಾಗ್ತಾ ಇದೆ, ದೇವರು ನಿನಗೆ ಶಿಕ್ಷೆ ಕೊಡ್ತಾನೆ, ದೇವರು ನಿನಗೆ ಹಾಗೆ ಮಾಡ್ತಾನೆ, ದೇವರು ನಿನಗೆ ಹೀಗೆ ಮಾಡ್ತಾನೆ ಹೇಳಿ ದೇವರು ಅಂತ ಹೇಳಿದ್ರೆ ಭಯಪಡುವ ವಸ್ತು ಎಂಬ ರೀತಿಯಲ್ಲಿ ನಾವು ಲೋಕದಲ್ಲಿ ಬಿಂಬಿಸ್ತಾ ಇದ್ದೇವೆ. ಹಾಗಿರುವಾಗ ಎರಡು ರೀತಿಯ ಆರಾಧನೆಯೂ ಕೂಡ ವಿಡಂಬನೆಯಾಗುತ್ತದೆ ವಿನಃ ನೈಜವಾದ ಭಕ್ತಿಯಿಂದ ಕರೆಸಿಕೊಳ್ಳುವುದಿಲ್ಲ. ಜ್ಞಾನಪೂರ್ವಕವಾದ ಭಕ್ತಿಯನ್ನು ಮಾಡೋಣ. ಭಗವಂತನನ್ನು ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದ್ರೆ ದೇವರನ್ನು, ದೇವಿಯರನ್ನು, ದೇವತೆಗಳನ್ನು ಪ್ರೀತಿಸೋಣ, ಪ್ರೀತಿಯಿಂದ ನಮ್ಮ ಸೇವೆಗಳನ್ನು ಅರ್ಪಿಸೋಣ ಅಂತ ಹೇಳುತ್ತಾ ವಂದನೆಗಳೊಂದಿಗೆ ಧನ್ಯವಾದಗಳು.